ಎಲ್ರಿಗೂ ನಮಸ್ಕಾರ. ಇವತ್ತು ಟಾಕ್ಸಿಕ್ ಮೂವಿ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ ಅಂತ. ನಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಮಾರ್ಚ್ 19, 2026 ಮೂವಿ ರಿಲೀಸ್ ಆಗೋಕ್ಕೆ ರೆಡಿ ಇದೆ. ಮಲ್ಟಿಪಲ್ ಹಾಲಿಡೇಸ್ ಬರುತ್ತೆ ಆ ಟೈಮಲ್ಲಿ, ಯುಗಾದಿ, ರಂಜಾನ್ ಎಲ್ಲ. ಸೊ ಆ ಡೇಟ್ನ ಫಾರ್ ಮ್ಯಾಕ್ಸಿಮಮ್ ರೀಚ್ ಟಾರ್ಗೆಟ್ ಮಾಡಿದ್ದಾರೆ. ಸದ್ಯಕ್ಕೆ ಮೂವಿ ಬಗ್ಗೆ ಏನು ಅಪ್ಡೇಟ್ಸ್ ಇದೆ, ಆ ಅಪ್ಡೇಟ್ಸ್ ನೋಡಿ ನಮಗೇನಂತ ಅನಿಸ್ತು ಆ್ಯಂಡ್ ಮೂವಿಯಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲನೂ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಗೆಲ್ಲ ಇಷ್ಟು ದಿವಸ ಗೊತ್ತಿದ್ದಿದ್ದು ಏನಂದರೆ, ಮಲಯಾಳಂನ ಅವಾರ್ಡ್ ವಿನ್ನಿಂಗ್ ಡಿರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಈ ಮೂವಿನ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ದಿಸ್ ವಿಲ್ ಬಿ ಅ ಸ್ಟಾರ್ ಸ್ಟಡೆಡ್ ಮೂವಿ. ಆಲ್ರೆಡಿ ಯಶ್, ಉಮಾ ಕುರೇಶಿ, ನಯನತಾರ, ರುಕ್ಮಿಣಿ ವಸಂತ್, ಕಿಯಾರಾ ಅಡ್ವಾಣಿಗೆ ಸಿಕ್ಕಾಬಟ್ಟೆ ಸ್ಟಾರ್ ಸ್ಟಡೆಡ್ ಕಾಸ್ಟಿಂಗ್ ಇದೆ ಈ ಮೂವಿಗೆ. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನ್ ಅನಿರುದ್ಧ್ ರವಿಚಂದ್ರನ್ ಅವ್ರು ಮಾಡ್ತಾರೆ ಅಂತ ಇದೆ ಆಲ್ರೆಡಿ. ಆ್ಯಂಡ್ ಇತ್ತೀಚಿನ ಅಪ್ಡೇಟ್ ಪ್ರಕಾರ KGFನ ಮ್ಯೂಸಿಕ್ ಫೈರ್ ಬ್ರ್ಯಾಂಡ್ ರವಿ ಬಸ್ರೂರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ತಿದ್ದಾರೆ ಟಾಕ್ಸಿಕ್ಗೆ ಅಂತ ಕೂಡ ಅಪ್ಡೇಟ್ ಬಂತು. ಸೊ ದ್ಯಾಟ್ ಈಸ್ ರಿಯಲಿ ಎಕ್ಸೈಟಿಂಗ್. ಟಾಕ್ಸಿಕ್ ಮೂವಿ ಶೂಟಿಂಗ್ ಅಫಿಷಿಯಲ್ ಆಗಿ August 2024 ಬಿಗಿನ್ ಆಗಿತ್ತು. ವಿಷಯ ಅದಲ್ಲ, ಇತ್ತೀಚೆಗೆ 100 ಡೇಸ್ ಪೋಸ್ಟರ್ ರಿಲೀಸ್ ಮಾಡಿರಲ್ಲ ಟಾಕ್ಸಿಕ್ ಟೀಮಿಂದ. ಅದರಲ್ಲಿ ರಿಟರ್ನ್ ಬೈ ಯಶ್ ಆ್ಯಂಡ್ ಗೀತು ಮೋಹನ್ ದಾಸ್ ಅಂತ ನೋಡಿ ನನಗೆ ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಯಿತು. ಎಲ್ಲರಿಗೂ ಸರ್ಪ್ರೈಸ್ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ರೊಡಕ್ಷನ್, ಆ್ಯಕ್ಟಿಂಗ್ ಜೊತೆಗೆ ರೈಟಿಂಗಲ್ಲೂ ಕೂಡ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಅಂತಂದರೆ ಟಾಕ್ಸಿಕ್ ಡೆಫಿನೆಟ್ಲಿ ಅವ್ರು ಒನ್ ಆಫ್ ದ ಡ್ರೀಮ್ ಪ್ರಾಜೆಕ್ಟ್ಸೇ ಇರುತ್ತೆ. ಸೊ ಪ್ಲಾಟ್ ಏನಿರ್ಬೋದು, ಇದೊಂದು ಗ್ಯಾಂಗ್ಸ್ಟರ್ ಮೂವಿ, ಅದರಲ್ಲಿ ಡೌಟೇ ಇಲ್ಲ. ಇತ್ತೀಚೆಗೆ ಬರ್ತಿರೋ ಎಲ್ಲ ಮೂವೀಸು ಗ್ಯಾಂಗ್ಸ್ಟರ್ ಮೂವೀಸ್ ಅನಿಸ್ಬಿಟ್ಟಿದೆ ನನಗೆ. ಆ್ಯಕ್ಷನ್ ಸೀಕ್ವೆನ್ಸ್, VFX ನೋಡೋಕ್ಕೆ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗೂ ಬಿಲ್ಡ್ ಮಾಡಿರ್ತಾರೆ, ಒಳ್ಳೆ ಕ್ವಾಲಿಟಿಯಲ್ಲೇ ಇರುತ್ತೆ. ಆ್ಯಂಡ್ ಸ್ಟೋರಿ ಬಿಟ್ವೀನ್ 1950s to 1970s ಮಧ್ಯ ಟೈಮಲ್ಲಿ ಇರುತ್ತೆ ಅಂತ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ಮೂವಿಯಲ್ಲಿ ಬ್ಲಡ್ ಶೆಡ್ ವಿಜುವಲ್ಸ್ ತುಂಬ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಹೀರೋ ಕ್ಯಾರೆಕ್ಟರ್, ಐ ಮೀನ್ ಯಶ್ ಅವರ ಕ್ಯಾರೆಕ್ಟರ್ ತುಂಬ ಬ್ರೂಟಲ್ ಆಗಿರುತ್ತೆ ಅಂತ ಅನಿಸ್ತು ಪೋಸ್ಟರ್ ನೋಡಿ. ಓಕೆ, ಬ್ರೂಟ್ಯಾಲಿಟಿ ಅಂತಂದಾಗ ಐ ವಾಂಟೆಡ್ ಟು ಟಾಕ್ ಅಬೌಟ್ ದಿಸ್. ಇತ್ತೀಚೆಗೆ ಬರ್ತಿರೋ ಎಲ್ಲ ಮೂವೀಸಲ್ಲಿ ಅಕ್ರಾಸ್ ಆಲ್ ಇಂಡಸ್ಟ್ರೀಸ್ ಈ ವೈಲೆನ್ಸ್ ಮತ್ತು ಈ ಬ್ರುಟ್ಯಾಲಿಟಿ ಅನ್ನೋದು ಜಾಸ್ತಿ ಆಗಿಬಿಡಿದೆ. ಒಬ್ಬ ಸ್ಟಾರ್ ಆ್ಯಕ್ಟರ್ ಇದ್ದಾರೆ ಅಂತಂದರೆ ಆ ಬ್ರುಟ್ಯಾಲಿಟಿ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಮಾರ್ಕೋ ಹಿಟ್ಟಾಯಿತು, ಸಿಕ್ಕಾಬಟ್ಟೆ ಹಿಟ್ಟಾಯಿತು ಮಲಯಾಳಮಲ್ಲಿ. ಎಷ್ಟು ವೈಲೆನ್ಸ್ ಇದೆ ಮೂವಿಯಲ್ಲಿ, ಎವ್ರಿ 10 minutes ಒಂದು ವೈಲೆಂಟ್ ಸೀನ್ ಇದ್ದೇ ಇದೆ. ಆ್ಯಂಡ್ ಕಿಲ್, ಬಾಲಿವುಡ್ಡಲ್ಲಿ ಎಂಟೈರ್ ಬಾಲಿವುಡ್ ಸೈಲೆಂಟ್ ಆಗಿರೋ ಟೈಮಲ್ಲಿ ಕಿಲ್ ಸ್ವಲ್ಪ ಸೌಂಡ್ ಮಾಡಿತ್ತು. ದಟ್ಸ್ ಮೇನ್ಲಿ ಬಿಕಾಸ್ ಆಫ್ ಇಟ್ಸ್ ಬ್ರುಟ್ಯಾಲಿಟಿ. ಸೊ ಎಲ್ಲೋ ಒಂದು ಕಡೆ ವೈಲೆನ್ಸ್ ಜಾಸ್ತಿ ಫೀಡ್ ಆಗ್ತಿದೆಯಾ ಆಡಿಯನ್ಸ್ಗೆ ಅಂತ ಅನಿಸ್ತು ನನಗೆ. ಈ ಕಾನ್ಸೆಪ್ಟ್ ತುಂಬ ಜನಕ್ಕೆ, ಸ್ಪೆಷಲಿ ಯೂತ್ಸ್ಗೆ ಸಿಕ್ಕಾಬಟ್ಟೆ ಕ್ಲಿಕ್ ಆಗುತ್ತೆ. ಸೊ ಇದನ್ನು ಇಲ್ಲಿಗೆ ಬಿಡೋಣ, ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಆಗಿದೆ ಅಷ್ಟೇ. KGF ಮೂವಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಯಶ್ ಅವ್ರಿಗೆ ಸ್ಟಾರ್ಡಮ್ ತಂದುಕೊಟ್ಟಿತ್ತು. ಸೊ ಅದಕ್ಕೆ ಆಲ್ರೆಡಿ, ಐ ಮೀನ್ ಟಾಕ್ಸಿಕ್ಗೆ ಆಲ್ರೆಡಿ ಅದು ಸ್ಟೇಜ್ ಸೆಟ್ ಮಾಡಿ ಇಟ್ಟಿದೆ. ಅವ್ರಿಗೆ ಯಾವುದು ಎಕ್ಸ್ಟ್ರಾ ಪ್ರಮೋಷನ್ ಬೇಕು ಅಂತ ನನಗೆ ಪರ್ಸ್ನಲಿ ಅಂತ ಅನಿಸಿಲ್ಲ ಈ ಟಾಕ್ಸಿಕ್. ಬಟ್ ಟಾಕ್ಸಿಕ್ ಮೂವಿ ರಿಲೀಸ್ ಆಗೋ ಟೈಮಲ್ಲೇ ಬಾಲಿವುಡ್ಡಲ್ಲಿ ಸಲ್ಮಾನ್ ಖಾನ್ ಅವರ ಗಲ್ವಾನ್ ಮೂವಿ ಆ್ಯಂಡ್ ಆಲ್ರೆಡಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರೋ ದುರಂಧರ್ ಮೂವಿದು ಸೆಕೆಂಡ್ ಪಾರ್ಟ್ ಕೂಡ ರಿಲೀಸ್ ಆಗ್ತಿದೆ. ಸೊ ಇವೆರಡೂ ಮೂವೀಸ್ ಜೊತೆ ಟಾಕ್ಸಿಕ್ ಕಾಂಪೀಟ್ ಮಾಡಬೇಕಾಗಿ ಬರುತ್ತೆ. ಸೊ ಬಾಲಿವುಡಲ್ಲಿ ಡೆಫಿನೆಟ್ ಆಗಿ ಟಾಕ್ಸಿಕ್ಗೆ ಹೆವಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಏನೇ ಇರಲಿ, ತುಂಬ ದಿವಸದಿಂದ ಟಾಕ್ಸಿಕ್ ಮೂವಿ ಹಾಗಂತೆ ಹೀಗಂತೆ ಅಂತ ಬರೀ ಅಂತೆ ಕಂತೆಗಳನ್ನ ಕೇಳಿಸ್ಕೊಂಡು ಸಾಕಾಗಿತ್ತು ಫ್ಯಾನ್ಸ್ಗೆ. ಸೊ ಫೈನಲಿ ಟಾಕ್ಸಿಕ್ ರಿಲೀಸ್ ಆಗ್ತಿದೆ ಅನ್ನೋದು ಸಿಕ್ಕಾಪಟ್ಟೆ ಖುಷಿ ವಿಚಾರ. ಮೂವಿ ಮೇಕಿಂಗ್ ಟೈಮಲ್ಲಿ ಪಡ್ಕೊಂಡಂಥ ಹೈಪ್ ಮೂವಿ ರಿಲೀಸ್ ಆಗೋ ತನಕ ಇದ್ದು ಆಡಿಯನ್ಸ್ನ ಥಿಯೇಟ್ರಿಗೆ ಕರ್ಕೊಂಡು ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಚಾನಲ್ಗೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.